ನಮಸ್ಕಾರ. ಎಲ್ಲರಿಗೂ ಭೂವಿ ಎಜುಕೇಟ್ಗೆ ಸ್ವಾಗತ. ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ ನೋಡ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಕೃಷ್ಣಾ ನದಿಯ ಉಪನದಿಯಾಗಿರ್ತಕ್ಕಂತಹ ತುಂಗಭದ್ರಾ ನದಿಯನ್ನು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಕೃಷ್ಣಾ ನದಿಯ ಉಪನದಿಗಳಾಗಿರ್ತಕ್ಕಂತಹ ಭೀಮಾ ನದಿ, ಘಟಪ್ರಭಾ ನದಿ ಮತ್ತು ಮಲಪ್ರಭಾ ನದಿಯನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಕೃಷ್ಣಾ ನದಿಯ ದೊಡ್ಡ ಉಪನದಿ ತುಂಗಭದ್ರಾ ನದಿ. ಕೃಷ್ಣಾ ನದಿಯ ಎರಡನೆಯ ದೊಡ್ಡ ಉಪನದಿ ಭೀಮಾ ನದಿ. ಈ ಭೀಮಾ ನದಿ ಏನಿದೆ ಅಲ್ವಾ, ಇದು ಮಹಾರಾಷ್ಟ್ರದ ಭೀಮಶಂಕರ ಅಂತಕ್ಕಂತಹ ಸ್ಥಳದಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಭೀಮಾ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಮಹಾರಾಷ್ಟ್ರದಲ್ಲೇ ಭೀಮಾ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ. ಅದು ಉಜ್ಜನಿ ಜಲಾಶಯ. ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಮಹಾರಾಷ್ಟ್ರದಲ್ಲೇ ಹುಟ್ಟಿರ್ತಕ್ಕಂತಹ ಮುಲ್ಲಾಮಾತಾ ನದಿ. ಈ ನದಿಯ ದಡದ ಮೇಲೆ ಪೂನಾವನ್ನು ನೋಡ್ತೀವಿ. ಈ ಮುಲ್ಲಾಮಾತಾ ನದಿ ಭೀಮಾ ನದಿಯ ಬಲದಂಡೆಗೆ ಹೋಗಿ ಸೇರುತ್ತೆ. ಅಲ್ಲಿಂದ ಭೀಮಾ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಈ ನದಿಯ ದಡದ ಮೇಲೆ ಲಟ್ಟಲೂರು ಅಂತಕ್ಕಂತಹ ಒಂದು ಸ್ಥಳವನ್ನು ನೋಡ್ತೀವಿ. ಅಲ್ಲಿಂದ ಭೀಮಾ ನದಿ ಮುಂದೆ ಅರ್ಧ ಚಂದ್ರಾಕೃತಿಯ ರೀತಿಯಲ್ಲಿ ಹರಿಯುತ್ತೆ. ಹೀಗಾಗಿ ಆ ಸ್ಥಳದಲ್ಲಿ ಭೀಮಾ ನದಿಯನ್ನು ಚಂದ್ರಭಾಗ್ ನದಿ ಅಂತ ಕರೀತಾರೆ. ಈ ಚಂದ್ರಭಾಗ್ ನದಿಯ ದಡದ ಮೇಲೆ ಪಂಡರಾಪುರವನ್ನು ನೋಡ್ತೀವಿ. ಅಲ್ಲಿಂದ ಭೀಮಾ ನದಿ ಮುಂದೆ ಹರಿದುಕೊಂಡು ವಿಜಯಪುರ ಮತ್ತು ಮಹಾರಾಷ್ಟ್ರದ ಗಡಿಭಾಗದಲ್ಲಿ 83 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಗಡಿಭಾಗದಲ್ಲಿ ಹರಿತಕ್ಕಂತಹ ನದಿ ಭೀಮಾ ನದಿ. ಅಲ್ಲಿಂದ ಭೀಮಾ ನದಿ ಮುಂದೆ ವಿಜಯಪುರ ಜಿಲ್ಲೆಗೆ ಹರಿದು ಕಲಬುರಗಿ ಜಿಲ್ಲೆಗೆ ಸೇರುತ್ತೆ. ಈ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿಗೆ ಉಪನದಿಯಾಗಿ ಬೆಣ್ಣೆತೊರೆ ನದಿ ಬಂದು ಸೇರುತ್ತೆ. ಈ ಬೆಣ್ಣೆತೊರೆ ನದಿ ಏನಿದೆ ಅಲ್ವಾ, ಇದಕ್ಕೂ ಕೂಡ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ. ಅದು ಬೆಣ್ಣೆತೊರೆ ಜಲಾಶಯ. ಈ ಬೆಣ್ಣೆತೊರೆ ನದಿಗೂ ಒಂದು ಉಪನದಿ ಇದೆ, ಅದು ಕಾಗಿಣಿ ನದಿ. ಈ ಕಾಗಿಣಿ ನದಿಯ ದಡದ ಮೇಲೆ ಮಾನ್ಯಖೇಟ ಅಂತಕ್ಕಂತಹ ಒಂದು ಸ್ಥಳವನ್ನು ನೋಡ್ತೀವಿ. ಈ ಬೆಣ್ಣೆತೊರೆ ನದಿ ಸೇರಿದ ಮೇಲೆ ಭೀಮಾ ನದಿ ಮತ್ತೆ ಮುಂದೆ ಹರಿದುಕೊಂಡು ಯಾದಗಿರಿ ಜಿಲ್ಲೆಗೆ ಸೇರುತ್ತೆ. ಯಾದಗಿರಿ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಗೆ ಬಂದು ಕೃಷ್ಣಾ ನದಿಯ ಎಡದಂಡೆಗೆ ಭೀಮಾ ನದಿ ಉಪನದಿಯಾಗಿ ಸೇರುತ್ತೆ. ಕರ್ನಾಟಕದಲ್ಲಿ ಕಟ್ಟಕಡೆಯದಾಗಿ ಕೃಷ್ಣಾ ನದಿಗೆ ಬಂದು ಸೇರ್ತಕ್ಕಂತಹ ಉಪನದಿ ಭೀಮಾ ನದಿ. ಅಲ್ಲಿಂದ ಕೃಷ್ಣಾ ನದಿ ಮುಂದೆ ಹರಿದುಕೊಂಡು ಆಂಧ್ರ ಪ್ರದೇಶಕ್ಕೆ ತಲುಪುತ್ತೆ. ಇದಿಷ್ಟು ಭೀಮಾ ನದಿ ಬಗ್ಗೆ ನೋಡಿದ್ವಿ. ಭೀಮಾ ನದಿ ಏನಿದೆ ಅಲ್ವಾ, ಇದು ಕರ್ನಾಟಕದ ಬರಡು ಭೂಮಿಯಲ್ಲಿ ಹರಿತಕ್ಕಂತಹ ನದಿಯಾಗಿದೆ. ಕೃಷ್ಣಾ ನದಿಯ ಮೂರನೇ ಉಪನದಿ ಘಟಪ್ರಭಾ ನದಿ. ಈ ಘಟಪ್ರಭಾ ನದಿ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಗೋಲ್ ಅಂತಕ್ಕಂಥ ಸ್ಥಳದಲ್ಲಿ ಹುಟ್ಟುತ್ತೆ. ಮಹಾರಾಷ್ಟ್ರದಿಂದ ಘಟಪ್ರಭಾ ನದಿ ಹರಿದು ಕರ್ನಾಟಕದ ಬೆಳಗಾವಿ ಜಿಲ್ಲೆಗೆ ತಲುಪುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ. ಅದು ಹಿಡಕಲ್ ಜಲಾಶಯ ಅಥವಾ ರಾಜ ಲಕ್ಷ್ಮನಗೌಡ ಜಲಾಶಯ. ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ಮಹಾರಾಷ್ಟ್ರದಲ್ಲೇ ಹುಟ್ಟಿರ್ತಕ್ಕಂತಹ ಹಿರಣ್ಯಕೇಶಿ ನದಿ. ಈ ನದಿ ಕೂಡ ಮಹಾರಾಷ್ಟ್ರದಿಂದ ಹುಟ್ಟಿ ಕರ್ನಾಟಕದಲ್ಲಿ ಹರಿದು ಬೆಳಗಾವಿಯಲ್ಲಿ ಬಂದು ಘಟಪ್ರಭಾ ನದಿಯ ಎಡದಂಡೆಗೆ ಬಂದು ಸೇರುತ್ತೆ. ಅಲ್ಲಿಂದ ಘಟಪ್ರಭಾ ನದಿ ಮುಂದೆ ಹರಿಬೇಕಾದ್ರೆ ಒಂದು ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಅದು ಗೋಕಾಕ್ ಜಲಪಾತ. ಈ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ್ ಅಂತ ಕರೆಯಲಾಗುತ್ತೆ. ಕಾರಣ ಕೆನಡಾ ದೇಶದಲ್ಲಿ ನಯಾಗರ್ ಜಲಪಾತ ಅಂತಕ್ಕಂಥ ಒಂದು ಜಲಪಾತವಿದೆ. ಅದು ಪ್ರಪಂಚದ ಅತಿ ಸುಂದರವಾದ ಜಲಪಾತ. ಕರ್ನಾಟಕದಲ್ಲಿ ಗೋಕಾಕ್ ಜಲಪಾತ ಅತಿ ಸುಂದರವಾದ ಜಲಪಾತ. ಹೀಗಾಗಿ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ್ ಎಂದು ಕರೆಯಲಾಗುತ್ತೆ. ಮಹಾರಾಷ್ಟ್ರದಲ್ಲೇ ಹುಟ್ಟಿರ್ತಕ್ಕಂಥ ಇನ್ನೊಂದು ನದಿ ಮಾರ್ಕಂಡಯ್ಯ ನದಿ. ಇದು ಕೂಡ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಮಾರ್ಕಂಡಯ್ಯ ನದಿಗೆ 2 ಜಲಾಶಯವನ್ನು ನಿರ್ಮಿಸಲಾಗಿದೆ. ಒಂದು ರಾಕ್ಸ್ಟೋನ್ ಜಲಾಶಯ ಮತ್ತು ಶಿರೂರು ಅಥವಾ ಮಾರ್ಕಂಡಯ್ಯ ಜಲಾಶಯ. ಈ 2 ಜಲಾಶಯವನ್ನು ಬೆಳಗಾವಿಯಲ್ಲಿ ಮಾರ್ಕಂಡಯ್ಯ ನದಿಗೆ ನಿರ್ಮಿಸಲಾಗಿದೆ. ಅಲ್ಲಿಂದ ಮಾರ್ಕಂಡಯ್ಯ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಇದು ಕೂಡ ಒಂದು ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಆ ಜಲಪಾತ ಗುಡಚನಮಲ್ಕಿ ಜಲಪಾತ. ಅಲ್ಲಿಂದ ಮಾರ್ಕಂಡಯ್ಯ ನದಿ ಮುಂದೆ ಹರಿದುಕೊಂಡು ಘಟಪ್ರಭಾ ನದಿಯ ಬಲದಂಡೆಗೆ ಹೋಗಿ ಸೇರುತ್ತೆ. ಅಲ್ಲಿಂದ ಘಟಪ್ರಭಾ ನದಿ ಹರಿದು ಬಾಗಲಕೋಟೆಗೆ ಸೇರುತ್ತೆ. ಈ ವಿಜಯಪುರದಲ್ಲಿ ಕೃಷ್ಣಾ ನದಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಈ ಜಲಾಶಯದ ಹಿಂದಿನ ಭಾಗದಲ್ಲಿ ಕೃಷ್ಣಾ ನದಿಯ ಉಪನದಿಯಾಗಿ ಘಟಪ್ರಭಾ ನದಿ ಹೋಗಿ ಸೇರುತ್ತೆ. ಇಲ್ಲಿಂದ
ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದ ಮತ್ತೆ ಕೃಷ್ಣಾ ನದಿ ಮುಂದೆ ಹರಿದು ಬಾಗಲಕೋಟೆಗೆ ಬಂದು ಸೇರುತ್ತೆ. ಇದಿಷ್ಟು ಘಟಪ್ರಭಾ ನದಿ ಬಗ್ಗೆ ನೋಡಿದ್ವಿ. ಈ ಜಲಪಾತವೇ ನಯಾಗರ್ ಜಲಪಾತ. ಇದು ಕೆನಡಾ ದೇಶದಲ್ಲಿ ಕಂಡುಬರ್ತಕ್ಕಂತಹ ಅತಿ ಸುಂದರವಾದ ಜಲಪಾತ. ಈ ಜಲಪಾತ ಗೋಕಾಕ್ ಜಲಪಾತ. ಇದು ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತಹ ಸುಂದರವಾದ ಜಲಪಾತ. ಈ ಗೋಕಾಕ್ ಜಲಪಾತವನ್ನೇ ಕರ್ನಾಟಕದ ನಯಾಗರ್ ಎಂದು ಕರೆಯಲಾಗುತ್ತೆ. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಥವಾ ಆಲ್ಮಟ್ಟಿ ಜಲಾಶಯ ಬಗ್ಗೆ ನೋಡೋದಾದ್ರೆ, ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂಥದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಇದು ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿಯಲ್ಲಿ 1963ರಲ್ಲಿ ನಿರ್ಮಿಸಲಾಗಿದೆ. ಈ ಜಲಾಶಯದ ಗರಿಷ್ಠ ಎತ್ತರ 519.6 ಮೀಟರ್. ಜಗತ್ತಿನಲ್ಲಿ ಅತಿ ದೊಡ್ಡ ನಾಮಫಲಕ ಹೊಂದಿರತಕ್ಕಂತಹ ಜಲಾಶಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಈ ಜಲಾಶಯದ ಹತ್ತಿರದಲ್ಲಿ ಸೈನ್ಸ್ ಪಾರ್ಕ್ ಕೂಡ ನಿರ್ಮಾಣ ಮಾಡಲಾಗಿದೆ. ಈ ಜಲಾಶಯವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಡಾಕ್ಟರ್ APJ ಅಬ್ದುಲ್ ಕಲಾಂ ಉದ್ಘಾಟನೆ ಮಾಡಿದ್ದಾರೆ. 2005ರಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಇದಿಷ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಥವಾ ಆಲ್ಮಟ್ಟಿ ಜಲಾಶಯ ಬಗ್ಗೆ ನೋಡಿದ್ವಿ. ಇನ್ನು ಕೃಷ್ಣಾ ನದಿಯ 4ನೇ ದೊಡ್ಡ ಉಪನದಿ ಮಲಪ್ರಭಾ ನದಿ. ಈ ಮಲಪ್ರಭಾ ನದಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ ಗ್ರಾಮದ ಜಾಂಬೋಟಿ ಅಂತಕ್ಕಂಥ ಸ್ಥಳದಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಮಲಪ್ರಭಾ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಧಾರವಾಡ ಜಿಲ್ಲೆಯಿಂದ 3 ನದಿಗಳು ಮಲಪ್ರಭಾ ನದಿಯ ಬಲದಂಡೆಗೆ ಬಂದು ಸೇರುತ್ತೆ. ಹಿರಿಹಳ್ಳ, ಬೆಣ್ಣೆಹಳ್ಳ ಮತ್ತು ತಾಸಿಹಳ್ಳ. ಈ 3 ನದಿಗಳು ಮಲಪ್ರಭಾ ನದಿಯ ಬಲದಂಡೆಗೆ ಬಂದು ಸೇರ್ತಕ್ಕಂತಹ ಉಪನದಿಗಳು. ಅಲ್ಲಿಂದ ಮಲಪ್ರಭಾ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ಬೆಳಗಾವಿ ಜಿಲ್ಲೆಯಲ್ಲೇ ಮಲಪ್ರಭಾ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ. ಅದು ರೇಣುಕಾ ಜಲಾಶಯ. ಅಲ್ಲಿಂದ ಮಲಪ್ರಭಾ ನದಿ ಮುಂದೆ ಹರಿದುಕೊಂಡು ಬಾಗಲಕೋಟೆಗೆ ಬಂದು ಸೇರುತ್ತೆ. ಬಾಗಲಕೋಟೆಯಲ್ಲಿ ಮಲಪ್ರಭಾ ನದಿಯ ಎಡದಂಡೆಯ ಮೇಲೆ ವಾತಾಪಿ ಅಥವಾ ಬಾದಾಮಿಯನ್ನು ನೋಡ್ತೀವಿ. ಅದೇ ಬಾಗಲಕೋಟೆಯಲ್ಲಿ ಮಲಪ್ರಭಾ ನದಿಯ ಬಲದಂಡೆಯ ಮೇಲೆ ಪಟ್ಟದಕಲ್ಲು ಮತ್ತು ಐಹೊಳೆಯನ್ನು ನೋಡ್ತೀವಿ. ಅಲ್ಲಿಂದ ಮಲಪ್ರಭಾ ನದಿ ಹರಿದು ಕೂಡಲ ಸಂಗಮಕ್ಕೆ ಸೇರುತ್ತೆ. ಈ ಕಡೆಯಿಂದ ಕೃಷ್ಣಾ ನದಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದ ಮುಂದೆ ಹರಿದುಕೊಂಡು ವಿಜಯಪುರದಿಂದ ಮತ್ತೆ ಬಾಗಲಕೋಟೆಗೆ ಬಂದು ಕೂಡಲ ಸಂಗಮದಲ್ಲಿ ಸೇರುತ್ತೆ. ಈ ಕೂಡಲ ಸಂಗಮದಲ್ಲಿ ಮಲಪ್ರಭಾ ನದಿ ಕೃಷ್ಣಾ ನದಿಯ ಉಪನದಿಯಾಗಿ ಕೃಷ್ಣಾ ನದಿಗೆ ಸೇರುತ್ತೆ. ಅಲ್ಲಿಂದ ಕೃಷ್ಣಾ ನದಿ ಮುಂದೆ ಹರಿದುಕೊಂಡು ಹೋಗುತ್ತೆ. ಇದಿಷ್ಟು ಮಲಪ್ರಭಾ ನದಿ ಬಗ್ಗೆ ನೋಡಿದ್ವಿ. ಈ ಮಲಪ್ರಭಾ ನದಿ ಏನಿದೆ ಅಲ್ವಾ, ಇದು ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಕೊನೆಗಾಣ್ತಕ್ಕಂತಹ ನದಿಯಾಗಿದೆ. ಇವತ್ತಿನ ಕ್ಲಾಸಲ್ಲಿ ನಾವು ಕೃಷ್ಣಾ ನದಿಯ ಉಪನದಿಗಳಾಗಿರ್ತಕ್ಕಂತಹ ಭೀಮಾ ನದಿ, ಘಟಪ್ರಭಾ ನದಿ ಮತ್ತು ಮಲಪ್ರಭಾ ನದಿ ಬಗ್ಗೆ ನೋಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಂಪೂರ್ಣವಾಗಿ ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ ನೋಡೋಣ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.